ಈ ಕ್ವಶನ್ನು 2019ರಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ನು. ಈ ಕ್ವಶನ್ ಹೀಗಿದೆ: ರೇಖಾ ಆ್ಯಂಡ್ ಚೇತನ್ ಶೇರಿಂಗ್ ಪ್ರಾಫಿಟ್ಸ್ ಆಸ್ 3:1 ಆ್ಯಂಡ್ ದೇ ಅಗ್ರಿ ಅಪಾನ್ ಡಿಸಲ್ಯೂಷನ್. ಅಂದರೆ ರೇಖಾ ಮತ್ತು ಚೇತನ್ ಅನ್ನೋರು ಬಿಸ್ನೆಸ್ನ 3:1 ಅನ್ನೋ ರೇಷಿಯೋದಲ್ಲಿ ಪ್ರಾಫಿಟ್ನ ಶೇರ್ ಮಾಡ್ತಾಯಿದ್ರು. ಈಗ ಅವರು ಡಿಸಲ್ಯೂಷನ್ ಅಂದರೆ ಆ ಬಿಸ್ನೆಸ್ನ ಮುಚ್ಚಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ದ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ಆಸ್ ಅಂಡರ್. ಇಲ್ಲಿ ಕೆಳಗಡೆ ಆಗಿದೆ, ಇದು 2018ರ ಬ್ಯಾಲೆನ್ಸ್ ಶೀಟ್ ಅವ್ರದ್ದು. ಈಗ ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ರೇಖಾ ಟುಕ್ ಓವರ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಟ್ ಆನ್ ಅಗ್ರೀಡ್ ವ್ಯಾಲ್ಯೂ ಆಫ್ ₹12,000. ರೇಖಾ ಟುಕ್ ಓವರ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಂದರೆ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ವ್ಯಾಲ್ಯೂ ಇದೆಲ್ಲ 10,400. ಅದನ್ನು ಇವರು 12,000ಗೆ ತಗೊಂಡು ಹೋಗ್ತಾ ಇದ್ದಾರೆ. ಯಾರು? ರೇಖಾ ಅನ್ನೋ ಪಾರ್ಟ್ನರು. ನೆಕ್ಸ್ಟ್, ಸ್ಟಾಕ್ ಆ್ಯಂಡ್ ಫರ್ನಿಚರ್ ವರ್ ಸೋಲ್ಡ್ ಫಾರ್ ₹8,400 ಆ್ಯಂಡ್ 2,780 ರೆಸ್ಪೆಕ್ಟಿವ್ಲಿ. ಅಂದರೆ ಸ್ಟಾಕ್ ಮತ್ತು ಫರ್ನಿಚರ್ನ ರಿಯಲೈಸ್ ಮಾಡಿದ್ದಾರೆ. ಅದ್ರ ರಿಯಲೈಸ್ ವ್ಯಾಲ್ಯೂ ಎಷ್ಟಿದೆ? 8,400 ಆ್ಯಂಡ್ 2,700. ಅದ್ರ ಒರಿಜಿನಲ್ ವ್ಯಾಲ್ಯೂ 9,000 ಆ್ಯಂಡ್ 3,200ನ ರಿಯಲೈಸ್ ಮಾಡಿ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೆಕ್ಸ್ಟ್, ಡೆಟಾರ್ಸ್ ವರ್ ಟೇಕಿಂಗ್ ಓವರ್ ಬೈ ಚೇತನ ಅನ್ನೋ ಒಬ್ಬರು ಪಾರ್ಟ್ನರು ಏನು ತಗೊಂಡೋಗ್ತಾ ಇದ್ದಾರೆ? ಡೆಟಾರ್ಸ್ನ ತಗೊಂಡೋಗ್ತಾ ಇದ್ದಾರೆ 13,000ಕ್ಕೆ. ಡೆಟಾರ್ಸ್ ವ್ಯಾಲ್ಯೂ ಇರೋದೆಷ್ಟು? 14,000. ಅವರು 13,000ಕ್ಕೆ ತಗೊಂಡೋಗ್ತಾ ಇದ್ದಾರೆ. ನೆಕ್ಸ್ಟು, ಲಯಬಿಲಿಟೀಸ್ ವರ್ ಪೇಯ್ಡ್ ಇನ್ ಫುಲ್ ಬೈ ದ ಫರ್ಮ್. ಲಯಬಿಲಿಟೀಸ್ ಏನಿತ್ತು? ಲೋನ್ ಮತ್ತು ಕ್ರೆಡಿಟಾರ್ಸ್ ಇತ್ತು. ಲೋನ್ ಮತ್ತು ಕ್ರೆಡಿಟಾರ್ಸ್ನ ಆ ಬಿಸ್ನೆಸ್ ಫರ್ಮ್ನವರು ಲಯಬಿಲಿಟೀಸ್ನ ಪೇ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟು, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ವರ್ ₹320. ₹320 ಏನಕ್ಕೆ? ಈ ಡಿಸಲ್ಯೂಷನ್ ಮಾಡಿದ್ರಲ್ಲ ಅದಕ್ಕೆ ಖರ್ಚಾಗಿರುವಂಥ ಕಾಸು, ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ನಾವೀಗ ಪ್ರಿಪೇರ್ ಮಾಡಬೇಕಾಗಿರೋದು ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಓಕೆ, ಅದ್ರ ಫಾರ್ಮ್ಯಾಟ್ ಹೀಗಿದೆ ನೋಡಿ. ರಿಯಲೈಸೇಷನ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅದರಲ್ಲಿ ಪರ್ಟಿಕ್ಯುಲರ್ಸ್ ರೇಖಾ, ಚೇತನ್ ಅವರು ಪಾರ್ಟ್ನರ್ಸು, ರೇಖಾ ಆ್ಯಂಡ್ ಚೇತನ. ನೆಕ್ಸ್ಟು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ಇದು ಇದರ ಫಾರ್ಮ್ಯಾಟ್, ಡಿಸಲ್ಯೂಷನ್ ಫಾರ್ಮ್ಯಾಟ್. ಓಕೆ, ಇವಾಗ ನಾವು ಫಸ್ಟ್ ಲಯಬಿಲಿಟೀಸಲ್ಲಿ ಏನೇನಿದೆ ಅದನ್ನು ರಿಯಲೈಸೇಷನ್ ಅಕೌಂಟ್ ಹಾಕೋಣ. ಲಯಬಿಲಿಟೀಸಲ್ಲಿ ಏನಿದೆ ಅದು ಆಪೋಸಿಟ್ ಸೈಡಲ್ಲಿ ಹೋಗಬೇಕು. ಅಸೆಟ್ಸ್ ಏನಿದೆ ಅಸೆಟ್ಸು ಆಪೋಸಿಟ್ ಸೈಡ್ ಹೋಗಬೇಕು. ಈಗ ಲಯಬಿಲಿಟೀಸು ಡೆಬಿಟ್ ಸೈಡಲ್ಲಿ ಐತೆ, ಇದರಲ್ಲಿ ಕ್ರೆಡಿಟ್ ಸೈಡ್ ಹೋಗಬೇಕು. ಲೋನ್ ಮತ್ತು ಕ್ರೆಡಿಟಾರ್ಸ್ ಇದೆ ಅಲ್ವಾ? ಫಸ್ಟಿಗೆ ಲೋನ್ ಹಾಕೋಣ. ಬೈ ಲೋನ್. ಎಷ್ಟಿದೆ ಲೋನು? ಲೋನ್ ಬಂದ್ಬಿಟ್ಟು 2,400 ಇದೆ. 2,400 ಹಾಕೋಣ ಔಟರ್ ಕಾಲಮ್ಗೆ. 2,400. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕ್ರೆಡಿಟಾರ್ಸ್ ಇದೆ 3,600. ಆ ಕ್ರೆಡಿಟಾರ್ಸ್ ಹಾಕೋಣ. ಬೈ ಕ್ರೆಡಿಟಾರ್ಸ್ 3,600 ಔಟರ್ ಕಾಲಮ್ಗೆ ಹಾಕೋಣ. ಓಕೆ, ಲಯಬಿಲಿಟೀಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಅಸೆಟ್ ಸೈಡಿಗೆ ಬರೋಣ. ಅಸೆಟ್ ಸೈಡಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಏನಿದೆ ಅದನ್ನು ನಾವು ರಿಯಲೈಸೇಷನ್ ಅಕೌಂಟ್ಗೆ ಹಾಕೋಂಗಿಲ್ಲ. ಸೀದಾ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿಗೆ ಲೆಫ್ಟ್ ಸೈಡಲ್ಲಿ ಅಂದರೆ ಕ್ರೆಡಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಮೌಂಟ್ ₹5,000. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಕ್ ಇದೆ. ಸ್ಟಾಕ್ನ ಡೆಬಿಟ್ ಸೈಡಲ್ಲಿ ಹಾಕೋಣ. ಆಪೋಸಿಟ್ ಸೈಡಲ್ಲಿ ಟು ಸ್ಟಾಕ್. ಸ್ಟಾಕ್ ಬಂದ್ಬಿಟ್ಟು ವ್ಯಾಲ್ಯೂ ಎಷ್ಟಿದೆ? 9,000 ಇದೆ. ಔಟರ್ ಕಾಲಮ್ 9,000 ಹಾಕೋಣ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫರ್ನಿಚರ್ ಇದೆ. ಫರ್ನಿಚರ್ ಹಾಕೋಣ. ಟು ಫರ್ನಿಚರ್. ಫರ್ನಿಚರ್ ವ್ಯಾಲ್ಯೂ ಬಂದ್ಬಿಟ್ಟು 3,200 ಇದೆ. ಅದನ್ನ ಔಟರ್ ಕಾಲಮ್ಗೆ ಹಾಕೋಣ. 3,200. ನೆಕ್ಸ್ಟ್ ಡೆಟಾರ್ಸ್ ಇದೆ. ಡೆಟಾರ್ಸ್ ಹಾಕೋಣ. ಟು ಡೆಟಾರ್ಸ್. ಡೆಟಾರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 14,000 ಇದೆ. 14,000 ಹಾಕೋಣ. ಓಕೆ, ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ವ್ಯಾಲ್ಯೂ 10,400 ಇದೆ. ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ ವ್ಯಾಲ್ಯೂ ಬಂದ್ಬಿಟ್ಟು 10,400 ಇದೆ. ಔಟರ್ ಕಾಲಮ್ಗೆ ಹಾಕೋಣ. 10,400. ಓಕೆನಾ? ನೆಕ್ಸ್ಟು ಈಗ ನಾವು ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ ಅದನ್ನೆಲ್ಲ ಹೊಸ ರಿಯಲೈಸೇಷನ್ ಅಕೌಂಟಿಗೆ ಫಿಲ್ ಮಾಡಿದ್ದೀವಿ. ಈಗ ಅಡ್ಜಸ್ಟ್ಮೆಂಟ್ ರೇಟ್ ಮಾಡೋಣ. ರೇಖಾ ಟುಕ್ ಓವರ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಟ್ ಆ್ಯನ್ ಅಗ್ರೀಡ್ ವ್ಯಾಲ್ಯೂ ಆಫ್ ₹12,000. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅವರು ತೊಗೊಂಡೋಗಿದ್ದಾರೆ. ಒಬ್ಬ ಪಾರ್ಟ್ನರು ₹12,000ಗೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ತೊಗೊಂಡೋಗಿದ್ದಾರೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಒರಿಜಿನಲ್ ವ್ಯಾಲ್ಯೂ ಇರೋದು 10,400 ಇದೆ. ಅದನ್ನು ಅವರು 12,000ಗೆ ತೊಗೊಂಡೋಗಿದ್ದಾರೆ. ಓಕೆನಾ? ಇದನ್ನು ನಾವು ಇಲ್ಲಿ ಟ್ರೀಟ್ ಮಾಡೋಣ ರೈಟ್ ಸೈಡಲ್ಲಿ. ಆದರೆ ಅಸೆಟ್ಸ್ ಯಾವ ಕಡೆ ಹಾಕಿದ್ದೀವಿ ಅದಕ್ಕೆ ಆಪೋಸಿಟ್ ಸೈಡಲ್ಲಿ ನಾವು ಟ್ರೀಟ್ ಮಾಡಬೇಕು. ಓಕೆನಾ? ಈಗ ನಾವು ಪಾರ್ಟ್ನರ್ ತೊಗೊಂಡೋಗಿರೋದ್ರಿಂದ ಬೈ ರೇಖಾ ಕ್ಯಾಪಿಟಲ್ ಅಕೌಂಟ್. ರೇಖಾ ಕ್ಯಾಪಿಟಲ್ ಅಕೌಂಟ್ ಏನು ತೊಗೊಂಡೋಗಿರೋದು? ಪ್ಲಾಂಟ್ ಆ್ಯಂಡ್ ಮೆಷಿನರಿ ತೊಗೊಂಡೋಗಿದ್ದಾರೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಟೇಕನ್ ಓವರ್. ಸೊ ಎಷ್ಟು ತೊಗೊಂಡೋಗಿದ್ದಾರೆ?
12,000 ರುಪೀಸಿಗೆ ತೊಗೊಂಡೋಗಿದ್ದಾರೆ. ಓಕೆನಾ, 12,000 ರುಪೀಸ್ ಹಾಕೊಂಡು ಔಟರ್ ಕಾಲಮಲ್ಲಿ. ಈ ಒಂದು ಲಾಜಿಕ್ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ನಾವು ಯಾವುದೇ ಅಡ್ಜಸ್ಟ್ಮೆಂಟ್ ಟ್ರೀಟ್ ಮಾಡಿದ್ರು ಅದು 2 ಸಾರಿ ಟ್ರೀಟ್ ಮಾಡಬೇಕು. ಒಂದು ಸಾರಿ ರಿಯಲೈಸೇಷನಲ್ಲಿ ರೈಟ್ ಸೈಡ್ ಆಯಿತು ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಲೆಫ್ಟ್ ಸೈಡ್ ಹಾಕಬೇಕು. ಇಲ್ಲಿ ರೇಖಾ ಕ್ಯಾಪಿಟಲ್ ಅಕೌಂಟ್ ಇದೆಯಲ್ಲ, ಇಲ್ಲಿ ಲೆಫ್ಟ್ ಸೈಡಲ್ಲಿ ರೇಖಾ ಕಾಲಮಲ್ಲಿ 12,000 ರುಪೀಸ್ ಹಾಕೋಣ. ಟು ರಿಯಲೈಸೇಷನ್ ಅಕೌಂಟ್ ಏನು ತೊಗೊಂಡೋಗಿರೋದವರು, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಟೇಕನ್ ಓವರ್. ಸೊ 12,000 ರುಪೀಸ್ ತೊಗೊಂಡೋಗಿದ್ದಾರೆ. ಒಂದು ಅಡ್ಜಸ್ಟ್ಮೆಂಟ್ 2 ಸರಿ ಟ್ರೀಟ್ ಆಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಸ್ಟಾಕ್ ಆ್ಯಂಡ್ ಫರ್ನಿಚರ್ ವರ್ ಸೋಲ್ಡ್ ಫಾರ್ ರುಪೀಸ್ 8,400 ಆ್ಯಂಡ್ 2,780 ರುಪೀಸ್ ರೆಸ್ಪೆಕ್ಟಿವ್ಲಿ ಅಲ್ವಾ. ಈಗ ನಮಗೆ ಸ್ಟಾಕು ಮತ್ತು ಫರ್ನಿಚರ್ ರಿಯಲೈಸ್ ಆಗಿದೆ, ಅದ್ರ ರಿಯಲೈಸ್ಡ್ ವ್ಯಾಲ್ಯೂ ಕೂಡ ಬಂದಿದೆ. ಸೊ ಅದನ್ನು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಒಂದು ರಿಯಲೈಸೇಷನ್ ಅಕೌಂಟಲ್ಲಿ ಹಾಕಬೇಕು, ನೆಕ್ಸ್ಟು ಬ್ಯಾಂಕ್ ಅಕೌಂಟಿಗೆ ಹಾಕಬೇಕಾಗುತ್ತೆ. ಓಕೆ, ಇವಾಗ ಬ್ಯಾಂಕ್ ರಿಯಲೈಸ್ಡ್ ವ್ಯಾಲ್ಯೂ ಹಾಕೋಣ. ಬೈ ಬ್ಯಾಂಕ್ ಅಕೌಂಟ್, ಇಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಹಾಕೋಣ. ಅಸೆಟ್ಸ್ ರಿಯಲೈಸ್ಡ್. ಓಕೆನಾ, ಇವಾಗ ನಮಗೆ ಸ್ಟಾಕು ಮತ್ತು ಫರ್ನಿಚರ್ ರಿಯಲೈಸ್ ಕೊಟ್ಟಿರೋದು. ಸ್ಟಾಕ್ ಆ್ಯಂಡ್ ಫರ್ನಿಚರ್ ವರ್ ಸೋಲ್ಡ್ ಫಾರ್ ರುಪೀಸ್ 8,400 ಆ್ಯಂಡ್ 2,780 ರೆಸ್ಪೆಕ್ಟಿವ್ಲಿ. ಸೊ ಸ್ಟಾಕ್ ವ್ಯಾಲ್ಯೂ ಹಾಕೋಣ. ಸ್ಟಾಕ್ ಎಷ್ಟಕ್ಕಾಗಿದೆ, 8,400. ಓಕೆ, 8,400 ಇನ್ನರ್ ಕಾಲಮಲ್ಲಿ 8,400 ಹಾಕೋಣ. ನೆಕ್ಸ್ಟ್ ಫರ್ನಿಚರ್ ಅಲ್ವಾ, ಫರ್ನಿಚರ್ ಬಂದ್ಬಿಟ್ಟು 2,780 ರುಪೀಸ್ಗೆ ರಿಯಲೈಸ್ ಆಗಿದೆ. ಸೊ ಇದ್ರ ಟೋಟಲ್ ಬಂದ್ಬಿಟ್ಟು 11,180 ಆಗುತ್ತೆ. ಔಟರ್ ಕಾಲಮ್ ಹಾಕೋಣ, 11,180. ಸೊ ಇಲ್ಲಿರೋದ್ರಲ್ಲಿ ನಮಗೆ ಯಾವ್ಯಾವ ರಿಯಲೈಸ್ ಆಗಬೇಕು ನೋಡಿ. ಸ್ಟಾಕ್ ಆಗಿದೆ, ಫರ್ನಿಚರ್ ಆಗಿದೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆಗಿದೆ, ಡೆಟಾರ್ಸ್ ಆಗಿಲ್ಲ. ಸೊ ಡೆಟಾರ್ಸ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡೋಣ. ಡೆಟಾರ್ಸ್ ವರ್ ಟೇಕನ್ ಓವರ್ ಬೈ ಚೇತನ ಅಟ್ ರುಪೀಸ್ 13,000. ಸೊ ಚೇತನ ಅನ್ನೋ ಪಾರ್ಟ್ನರು ಡೆಟಾರ್ಸ್ನ ತೊಗೊಂಡೋಗ್ತಾ ಇದ್ದಾರೆ. ಓಕೆನಾ, ಸೊ ಬೈ ಚೇತನ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ಸ್ ಟೇಕನ್ ಓವರ್. ಡೆಟಾರ್ಸ್ ತೊಗೊಂಡೋಗಿದ್ದಾರೆ. ಎಷ್ಟು ತೊಗೊಂಡೋಗಿದ್ದಾರೆ, 13,000 ರುಪೀಸಿಗೆ ತೊಗೊಂಡೋಗಿದ್ದಾರೆ. ಸೊ ಔಟರ್ ಕಾಲಮ್ 13,000 ಹಾಕೋಣ. ಸೊ ಒನ್ ಟೈಮು ರಿಯಲೈಸೇಷನ್ ಅಕೌಂಟಲ್ಲಿ ಆದಮೇಲೆ ಇನ್ನೊಂದ್ಸರಿ ಪಾರ್ಟ್ನರ್ಸ್ ಆಗಿದೆ ಅಲ್ವಾ, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಆದಮೇಲೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಾಕೋಣ. ರೈಟ್ ಸೈಡ್ ಆದಮೇಲೆ ಇದು ಲೆಫ್ಟ್ ಸೈಡಲ್ಲಿ ಹಾಕಬೇಕು. ಎಷ್ಟಾಗಿದೆ, 13,000 ಚೇತನ ಅಲ್ವಾ ತೊಗೊಂಡೋಗಿರೋದು. ಸೊ 13,000 ಚೇತನ ಕಾಲಮ್ಗೆ ಹಾಕೋಣ. ಟು ರಿಯಲೈಸೇಷನ್ ಅಕೌಂಟ್ ಡೆಟಾರ್ಸ್ ಅಲ್ವಾ ತೊಗೊಂಡೋಗಿರೋರು, ಡೆಟಾರ್ಸ್ ಟೇಕನ್ ಓವರ್. ಓಕೆ, ಈ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯಿತು. ಸೊ ನಮಗಿವಾಗ ಎಷ್ಟು ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಗಿದೆ, ರೇಖಾ ಆ್ಯಂಡ್ ಸ್ಟಾಕ್ ಆಗಿದೆ, ಡೆಟಾರ್ಸ್ ಆಗಿದೆ. ಸೊ ಸ್ಟಾಕ್ ಆ್ಯಂಡ್ ಫರ್ನಿಚರ್ ಆಗಿತ್ತಲ್ವಾ. ನೆಕ್ಸ್ಟ್ ಈಗ ಇಲ್ಲಿ ನಮಗೆ ಇನ್ಯಾವ ಅಸೆಟ್ಸು ರಿಯಲೈಸ್ ಆಗಬೇಕಾಗಿಲ್ಲ. ಸೊ ಈ ಅಸೆಟ್ಸ್ ಟೋಟಲ್ ವ್ಯಾಲ್ಯೂ ಏನಿದೆ, ಇಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಆಗಿದೆಯಲ್ಲ, ಇದು ಬ್ಯಾಂಕ್ ಅಕೌಂಟ್. ಇದನ್ನು ನಾವು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ರೈಟ್ ಸೈಡ್ ಆಗಿದೆ, ಸೊ ಇಲ್ಲಿ ಲೆಫ್ಟ್ ಸೈಡ್ ಹಾಕಬೇಕು. ಟು ಅಸೆಟ್ಸ್ ರಿಯಲೈಸ್ ಆಗಿದೆ ಅಲ್ವಾ ಇಲ್ಲಿ. ಸೊ ಟು ರಿಯಲೈಸೇಷನ್ ಅಕೌಂಟ್ ಹಾಕಿ ಕೆಳಗಡೆ ನರೇಷನಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಹಾಕಬೇಕು. ವ್ಯಾಲ್ಯೂ ಬಂದ್ಬಿಟ್ಟು 11,180 ಅಲ್ವಾ, 11,180. ಸೊ ಈ ಅಡ್ಜಸ್ಟ್ಮೆಂಟ್ ಕೂಡ 2 ಸರಿ ಟ್ರೀಟ್ ಆಯಿತು. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ ನಾವು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದ್ಬಿಟ್ಟು ಏನಿದೆ, ಲಯಬಿಲಿಟೀಸ್ ವರ್ ಪೇಯ್ಡ್ ಇನ್ ಫುಲ್ ಬೈ ಫರ್ಮ್ ಅಂತಿದೆ. ಫರ್ಮ್ ಕಡೆಯಿಂದ ಲಯಬಿಲಿಟೀಸ್ ಫುಲ್ ಪೇ ಆಗಿದೆ. ಲಯಬಿಲಿಟೀಸ್ ಏನೇನಿದೆ, ಲೋನ್ ಆ್ಯಂಡ್ ಕ್ರೆಡಿಟಾರ್ಸ್ ಇದೆ ಅಲ್ವಾ, ಅದನ್ನು ನಾವು ಮತ್ತೆ ಇಲ್ಲಿ ರಿಯಲೈಸ್ ಮಾಡೋಣ. ಸೊ ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕೊಳ್ಳೋಣ. ಟು ಬ್ಯಾಂಕ್ ಅಕೌಂಟ್. ಸೊ ಇದು ಯಾಕಂದರೆ ಇದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಲಯಬಿಲಿಟೀಸ್ ಪೇಯ್ಡ್ ಆಫ್. ಓಕೆನಾ, ಏನೇನಿದೆ, ಲೋನ್ ಮತ್ತು ಕ್ರೆಡಿಟಾರ್ಸು ಫುಲ್ಲು ಪೇ ಆಗಿದೆ ಅಂತಿದಲ್ವಾ. ಸೊ ಲೋನ್ ಫಸ್ಟ್ ಇದೆ, ಲೋನ್ ಹಾಕೊಳ್ಳೋಣ. ಲೋನ್ ವ್ಯಾಲ್ಯೂ ಎಷ್ಟಿದೆ, 2,400. ಆ್ಯಂಡ್ ಕ್ರೆಡಿಟಾರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 3,600 ಇದೆ. ಸೊ ಇದನ್ನು ಟೋಟಲ್ ವ್ಯಾಲ್ಯೂ ಮಾಡಿದರೆ 6,000 ಬರುತ್ತೆ. ಔಟರ್ ಕಾಲಮ್ಗೆ ಹಾಕೋಣ. ಸೊ ಈ ವ್ಯಾಲ್ಯೂನ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಹಾಕಬೇಕು. ಸೊ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಹಾಕಿ ಲಯಬಿಲಿಟೀಸ್ ಪೇಯ್ಡ್ ಆಫ್. ಸೊ ಎಷ್ಟಿದೆ, 6,000 ಇದೆ, 6,000 ಹಾಕೋಣ.
ಓಕೆ 6000 ಆಯಿತಾ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ನೋಡೋಣ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ವರ್ 320 rupees ಆಗಿದೆ. ಈ ಡಿಸಲ್ಯೂಷನ್ ಮಾಡೋದಕ್ಕೆ ಅವ್ರಿಗೆ ಕಾಸ್ಟ್ ಎಷ್ಟು ಬಂದಿದೆ, 320 rupees ಬಿದ್ದಿದೆ. ಸೊ ಅದನ್ನು ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಹಾಕಬೇಕು. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 320 rupees ಇದೆ. ಸೊ ಒಂದು ಸರಿ ಇಲ್ಲ ಆದಮೇಲೆ ನೆಕ್ಸ್ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಹಾಕಬೇಕು. ಸೊ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್, ಸೊ ಎಕ್ಸ್ಪೆನ್ಸಸ್ ಎಷ್ಟಿದೆ, 320 rupees ಆಗಿದೆ. ಓಕೆ, ಈಗ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಕೂಡ ಟ್ರೀಟ್ ಮಾಡಿದ್ದೀವಿ. ಸೊ ಇದನ್ನು ಈಗ ಟೋಟಲ್ ಮಾಡೋದು ಒಂದೇ ಬಾಕಿ ಇರೋದು. ಓಕೆನಾ, ಫಸ್ಟು ರಿಯಲೈಸೇಷನಲ್ಲಿ ಟೋಟಲ್ ಮಾಡೋಣ. ಸೊ ಫಸ್ಟು ಕ್ರೆಡಿಟ್ ಸೈಡ್ ಟೋಟಲ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಎಷ್ಟಿದೆ, 2400 ಇದೆ, ಪ್ಲಸ್ 3600 ಪ್ಲಸ್ 12000 ಪ್ಲಸ್ 11,180 ಪ್ಲಸ್ 13,000 ಇದೆ. ಸೊ ಟೋಟಲ್ ಬಂದುಬಿಟ್ಟು 42,180 ಇದೆ. ಸೊ 42,180 ಒಂದು ಕಡೆ ಬರ್ಕೊಳ್ಳೋಣ. 42,180 ಕ್ರೆಡಿಟ್ ಸೈಡ್ ಇದೆ. ಜಾಸ್ತಿ ಡೆಬಿಟ್ ಸೈಡಲ್ಲಿ ಬರ್ಬೋದು ನೋಡೋಣ. ಡೆಬಿಟ್ ಸೈಡಲ್ಲಿ ಎಷ್ಟಿದೆ, 9,000 ಪ್ಲಸ್ 3,200 ಪ್ಲಸ್ 14,000 ಪ್ಲಸ್ 10,400 ಪ್ಲಸ್ 6,000 ಪ್ಲಸ್ 320. ಸೊ ಡೆಬಿಟ್ ಸೈಡ್ ಜಾಸ್ತಿ ಬಂದಿದೆ, 42,920. ಇದನ್ನು ಎರಡು ಸೈಡ್ ಹಾಕೋಣ. 42,920 ಇದೆ. ಸೊ 42,920. ಸೊ ಡೆಬಿಟ್ ಸೈಡ್ ಜಾಸ್ತಿ ಬಂದಿದೆ, ಎರಡು ಸೈಡು ಆ ವ್ಯಾಲ್ಯೂನೇ ಹಾಕೋಣ. 42,920. ಸೊ ಕ್ರೆಡಿಟ್ ವ್ಯಾಲ್ಯೂನ ಅದ್ರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 740 ಬರುತ್ತೆ. ಓಕೆನಾ, ಇದರಲ್ಲಿ ಇದಿಷ್ಟು ಮೈನಸ್ ಮಾಡಿದ್ರೆ 740 ಬರುತ್ತೆ ವ್ಯಾಲ್ಯೂ. 740 ಇದನ್ನು ನಾವು ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಹಾಕ್ಬೇಕು. ನಾವು ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದು ನಮಗೆ ಲಾಸ್ ಇದೆ. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್ 740 ಬಂದಿದೆ. ಈ 740ನ ನಾವು ರೇಖಾ ಆ್ಯಂಡ್ ಚೇತನಿಗೆ ಶೇರ್ ಮಾಡಬೇಕು. ಯಾವುದರಲ್ಲಿ, 3:1 ಇದರಲ್ಲೇ ಅವರಿಗೆ ಶೇರ್ ಮಾಡಬೇಕು. ಓಕೆನಾ, ಇಲ್ಲಿ 740ನ ಶೇರ್ ಮಾಡೋಣ ರೇಖಾ ಆ್ಯಂಡ್ ಚೇತನಿಗೆ. ರೇಖಾ ಚೇತನ, ಸೊ ರೇಖಾದು 740 ಇಂಟು 3/4, 740 ಇಂಟು 1/4. ಈ 4 ಹೆಂಗೆ ಬಂತು ಅಂದರೆ 3:1 ಅಲ್ವಾ, 3 + 1 ಆದರೆ 4 ಆಗುತ್ತೆ. ಸೊ 3/4 1/4, 3/4 ಮಾಡಿದ್ರೆ 740ಯಲ್ಲಿ 3/4 ಅಂದರೆ ಅವರ ವ್ಯಾಲ್ಯೂ 555 ಬರುತ್ತೆ. ಸೊ ಚೇತನ ಅವರಿಗೆ 185 rupees ಬರುತ್ತೆ. ಇದು ಪಾರ್ಟ್ನರ್ಸ್ಗೆ ಕ್ಯಾಪಿಟಲ್ ಅಕೌಂಟು ಬ್ಯಾಲೆನ್ಸಿಂಗ್ ಫಿಗರಲ್ಲಿ ಶೇರ್ ಮಾಡಿರುವಂಥದ್ದು 555 ಆ್ಯಂಡ್ 185. ಇದನ್ನು ನಾವು ಮತ್ತೆ ಒಂದು ಸರಿ ರಿಯಲೈಸೇಷನ್ ಅಕೌಂಟ್ ಆದಮೇಲೆ ಇನ್ನೊಂದು ಸರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹಾಕಬೇಕು. ಅಲ್ಲಿ ಕ್ರೆಡಿಟ್ ಸೈಡ್ ಆಗಿರೋದ್ರಿಂದ ಇದರಲ್ಲಿ ಡೆಬಿಟ್ ಸೈಡ್ ಹಾಕಬೇಕು. ಸೊ ಇಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಲಾಸ್ ಎಷ್ಟಿದೆ, 555 ಮತ್ತು 185 ಆಗಿದೆ. ಸೊ ಇವಾಗ ಇದನ್ನು ಟೋಟಲ್ ಮಾಡೋಣ. ಸೊ ಇದನ್ನು ಟೋಟಲ್ ಮಾಡೋಕ್ಕೂ ಮುಂಚೆ ಇಲ್ಲಿ ನಾವು ಒಂದು ಇದು ಬ್ಯಾಲೆನ್ಸ್ ಶೀಟಲ್ಲಿ ಮಿಸ್ ಮಾಡಿದ್ದೀವಿ ನೋಡಿ. ಇಲ್ಲಿ ಕ್ಯಾಪಿಟಲಲ್ಲಿ ರೇಖಾ ಆ್ಯಂಡ್ ಚೇತನ 22,000 ಆ್ಯಂಡ್ 13,600 ಇದೆಯಲ್ಲ, ಇದನ್ನು ನಾವು ಇಲ್ಲಿ ಹಾಕಬೇಕು, ಹಾಕಿಲ್ಲ, ಇವಾಗ ಹಾಕೋಣ. ಸೊ ಅದನ್ನು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕಿ, ರೇಖಾ ಎಷ್ಟಿದೆ, 22,000 ಇದೆ, ಆ್ಯಂಡ್ ಇವ್ರದ್ದು 13,600 ಇದೆ. ಓಕೆನಾ, ಸೊ ಇವಾಗ ನಾವು ಎರಡನ್ನೂ ಟೋಟಲ್ ಮಾಡೋಣ, ಯಾವ್ದು ಜಾಸ್ತಿ ಬರುತ್ತೆ ನೋಡೋಣ. ಸೊ ಈ ಕ್ರೆಡಿಟ್ ಸೈಡೇ ಜಾಸ್ತಿ ಬರೋದು, 22,000, ನೆಕ್ಸ್ಟು 13,600. ಸೊ ಇದೇ ಜಾಸ್ತಿ ಬಂದಿದೆ. ಸೊ ಅದೇ ವ್ಯಾಲ್ಯೂನ ಈ ಸೈಡ್ ಹಾಕೋಣ, 22,000 ಆ್ಯಂಡ್ 13,600. ಸೊ ಇವಾಗ ಇದರಲ್ಲಿ ಇದನ್ನು ಮೈನಸ್ ಮಾಡಬೇಕು. ಅದಕ್ಕೆ ನಾವು ಟು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕಬೇಕು. ಸೊ 22,000ಅಲ್ಲಿ 12,555 ಹೋದರೆ ಇನ್ನೊಂದು ಮಿಕ್ಕಿದು 9,445 ಮಿಗುತ್ತೆ. ಸೊ ಇದರಲ್ಲಿ 415 ಆಗುತ್ತೆ. ಸೊ ಇದು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಈ ವ್ಯಾಲ್ಯೂ ನಾವು, ಯಾಕಂದರೆ ಇದು ಬ್ಯಾಲೆನ್ಸಿಂಗ್ ಫಿಗರ್ ಒಂದು ಸೈಡ್ ಇಲ್ಲಿ ಬಂದಾಗ ಡೆಬಿಟ್ ಆದಮೇಲೆ ಈ ಕಡೆ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಬೈ ಫಸ್ಟಿಗೆ ರೇಖಾ ಕ್ಯಾಪಿಟಲ್ ಅಕೌಂಟ್ ಅವರಿಗೆ ಬಂದ್ಬಿಟ್ಟು 9,445 ಇದೆ.
ನೆಕ್ಸ್ಟು ಚೇತನ ಇದೆ. ಬೈ ಚೇತನ ಕ್ಯಾಪಿಟಲ್ ಅಕೌಂಟ್ 415 ಇದೆ. ಸೊ ಇವಾಗ ನಾವು ಎಲ್ಲದನ್ನು ಟೋಟಲ್ ಮಾಡಿಕೊಂಡು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ವರೆಗೂ ಬಂದಿದ್ದೀವಿ. ಸೊ ಈಗ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಟೋಟಲ್ ಮಾಡೋಣ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟೋಟಲ್ ಬಂದುಬಿಟ್ಟು 16,180 ಬರುತ್ತೆ. ಸೊ ಈ ಕಡೆ ಕೂಡ 16,180 ಬರುತ್ತೆ. ಸೊ ಟ್ಯಾಲಿ ಆಗುತ್ತೆ. ನನ್ನ ಟ್ಯಾಲಿ ಆದರೆ ನಾವು ಮಾಡಿರೋ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅರ್ಥ. ಪಕ್ಕ 12 ಮಾರ್ಕ್ಸ್ ಗ್ಯಾರಂಟಿ ಅಂತಲೂ ಅರ್ಥ. ಸೊ ಬೇಕಾದ್ರೆ ಟೋಟಲ್ ಮಾಡೋಣ. 6,000 ಪ್ಲಸ್ 320 ಪ್ಲಸ್ 9,445 ಪ್ಲಸ್ 415 16,180 ಬಂತಲ್ವಾ. ಸೊ ಈ ಕಡೆ 16,180 ಬಂತು. ಈ ಕಡೆ ಏನು ಮಾಡೋಣ, 5,000 ಪ್ಲಸ್ 11,180. ಸೊ 16,180. ಸೊ ಇದು ಟ್ಯಾಲಿ ಆಗಿದೆ ಅಂತ ಅರ್ಥ. ಸೊ 12 ಮಾರ್ಕ್ಸ್ ಪ್ರಾಬ್ಲಮ್ ಹೀಗಿದೆ. ಇದು 2019ರಲ್ಲಿ ರಿಪೀಟ್ ಆಗಿರೋಂಥ ಕ್ವಶನು. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.